ಪ್ರೇಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರೇಷಿತರು ಹೊರಟು ಹಳ್ಳಿಗಳಿಗೂ ಹೋಗಿ ಎಲ್ಲ ಕಡೆ ಶುಭ ಸಂದೇಶ ಬೋಧಿಸಿದರು. ಪ್ರಿಯರೇ, ಇಂದಿನ ಮೊದಲ ವಾಚನದಲ್ಲಿ ಮತ್ತು ಶುಭ ಸಂದೇಶದಲ್ಲಿ ಇವತ್ತು ನಾವು ದೇವರ ಸಾಮ್ರಾಜ್ಯ ಕಟ್ಟೋದನ್ನು ಕಾಣ್ತೇವೆ. ಯೇಸುಸ್ವಾಮಿ ತಮ್ಮ 12 ಶಿಷ್ಯರಿಗೆ 12 ಮಂದಿ ಪ್ರೇಷಿತರಿಗೆ ಒಟ್ಟಿಗೆ ಕರೆದು ಎಲ್ಲ ದೆವ್ವಗಳನ್ನು ಬಿಡಿಸಲು, ರೋಗ ನಿವಾರಣೆ ಮಾಡಲು ಅವರಿಗೆ ಶಕ್ತಿಯನ್ನು ಮತ್ತು ಅಧಿಕಾರವನ್ನು ಕೊಟ್ಟರು. ದೇವರ ಸಾಮ್ರಾಜ್ಯವನ್ನು ಕುರಿತು ಬೋಧಿಸುವುದಕ್ಕೂ ರೋಗಿಗಳನ್ನು ಗುಣಪಡಿಸುವುದಕ್ಕೂ ಅವರನ್ನು ಕಳಿಸಿದ್ರು. ಏನು ಮಾಡಬೇಕು, ಏನು ಮಾಡಬಾರ್ದು, ಈ ರೀತಿಯಲ್ಲಿ ಯೇಸು ಕ್ರಿಸ್ತರು ಅವರಿಗೆ ಸೂಚನೆಗಳನ್ನು ಕೊಟ್ಟು ಕಳಿಸಿದ್ರು. ಪ್ರಿಯರೇ, ನಮಗೂ ಕೂಡ ಯೇಸು ಸ್ವಾಮಿ ಆದೇಶವನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ದೀಕ್ಷಾಸ್ಥಾನ ಪಡೆದು ಕ್ರಿಸ್ತಂಬರರಾದ ನಮ್ಮೆಲ್ಲರಿಗೂ ದೇವರು ಕೊಟ್ಟ ಕರೆ, ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಹೌದು ಪ್ರಿಯರೇ, ಈ ಕರೆ ನಮ್ಮೆಲ್ಲರಿಗೂ ಇದೆ. ಉನ್ನತ ಸ್ವರ್ಗ ಸಾಮ್ರಾಜ್ಯದ ರಾಯಭಾರಿಯಾಗಿ ಕಾರ್ಯನಿರ್ವಹಿಸುವ ಕೆಲಸ ನಮಗೆ ದೇವರು ನಿರ್ವಹಿಸಿದ್ದಾರೆ. ನಾವಿಂದು ಯೇಸು ಕ್ರಿಸ್ತರಿಗೆ ಉಪಯುಕ್ತವಾದ ಸಾಧನಗಳಾಗಿದ್ದೇವ? ನಾವಿಂದು ಸಾಕ್ಷಿ ಜೀವನ ಜೀವಿಸ್ತಾ ಇದ್ದೇವ, ಅಥವಾ ಆತ್ಮಿಕವಾಗಿ ನಿದ್ರಾವಸ್ಥೆಗೆ ಹೋಗಿ ಮೂಢರಂತಿದ್ದೇವ? ಲೌಕಿಕ ವಿಷಯಗಳಲ್ಲಿ ಮಗ್ನರಾಗಿ ಈ ಲೋಕದಲ್ಲೇ ಸೆಟಲ್ ಆಗಲು, ಈ ಲೋಕದಲ್ಲೇ ಉನ್ನತ ಸ್ಥಾನ ಪಡೆಯಲು, ಈ ಲೋಕದಲ್ಲೇ ಎಲ್ಲವನ್ನು ಸ್ಥಾಪಿಸಲು ಅಥವಾ ಬುದ್ಧಿಹೀನರಾಗಿ ಜೀವಿಸ್ತಾ ಇದ್ದೇವ? ಪ್ರಿಯರೇ, ನಾವು ಆಧ್ಯಾತ್ಮಿಕವಾಗಿ ಆಕ್ಟಿವ್ ಆಗಲು, ಬುದ್ಧಿವಂತರಾಗಲು, ನಮ್ಮ ಸಮಯವನ್ನು ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಸದುಪಯೋಗ ಪಡಿಸಲು, ದೇವರ ಚಿತ್ತದಂತೆ ನಡೆಯಲು ದೇವರು ನಮಗೆ ಒಂದು ಸಾಕ್ಷಿಯ ಜೀವನ ಜೀವಿಸಲು ಕ್ರೈಸ್ತಂಬರರಾಗಿಸಿದ್ದಾರೆ, ಕ್ರಿಶ್ಚಿಯನ್ ಆಗಿಸಿದ್ದಾರೆ. ಪ್ರಿಯರೇ, ಆದರೆ ಇವತ್ತು ನಾವು ಹೇಗೆ ಜೀವಿಸ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ನಾವು ಒಂದು ವೇಳೆ ಅಪ್ರಾಮಾಣಿಕ ಸೇವಕರಾದರೆ ಇಂದು ಯೇಸುಸ್ವಾಮಿ ನಮ್ಮೆಲ್ಲರನ್ನು ಎಚ್ಚರಿಸಿ ಕರೀತಾ ಇದ್ದಾರೆ ಪ್ರಾಮಾಣಿಕ ಸೇವಕರಾಗಲು. ಪ್ರಿಯರೇ, ನಮ್ಮ ಜೀವನದ ಪರ್ಪಸ್ ನಮಗೆ ತಿಳಿದಿರಬೇಕು ಮತ್ತು ಆ ಪರ್ಪಸಲ್ಲಿ ನಾವು ಜೀವಿಸಬೇಕು. ಒಂದು ವೇಳೆ ಜೀವಿಸದೇ ಹೋದರೆ ನಾವು ಈ ಸಮಯದಲ್ಲಿ ಕ್ಷಮೆ ಯಾಚಿಸೋಣ. ನಾವು ಮೊದಲ ವಾಚನದಲ್ಲಿ ನೋಡ್ತೇವೆ, ಎಜ್ರ ಒಬ್ಬ ಯಾಜಕ ಮತ್ತು ಶಾಸ್ತ್ರಿಯಾಗಿದ್ದ, ವಿದ್ವಾಂಸನಾಗಿದ್ದ. ಆತ ಆ ಬ್ಯಾಬಿಲೋನಿನ ಗುಲಾಮತನದಲ್ಲಿದ್ದ ಜನರ ಬಿಡುಗಡೆಯ ಸಮಯದಲ್ಲಿ ನೆಲಸಮವಾಗಿದ್ದ ಮಹಾ ದೇವಾಲಯವನ್ನು ಪುನಃ ಸುಧಾರಣೆ ಮಾಡಲು ಆತ ಉನ್ನತ ಸಾಧನವಾಗ್ತಾನೆ. ಇಂದು ಕ್ರೈಸ್ತರೆನಿಸಿದ ನಾವು ಇದೇ ಕಾರ್ಯ ಮಾಡಬೇಕು. ದೇವರ ದೇವಾಲಯ ನಾವೆಲ್ಲರೂ ಆಗಿದ್ದೇವೆ. ಯೇಸು ಕ್ರಿಸ್ತರ ಸಭೆಯನ್ನು ನಾವು ಇವತ್ತು ಕಟ್ಟಲು ಕರೆ ಹೊಂದಿದ್ದೇವೆ. ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಂಡು ಅಶಾಂತಿ, ಅಸಮಾಧಾನ, ನೋವಿನಲ್ಲಿ, ಅಜ್ಞಾನದಲ್ಲಿ, ಮೂಢತನದಲ್ಲಿ ಜೀವಿಸುವ ಜನರಿಗೆ ಇಂದು ಶುಭ ಸಂದೇಶ ಸಾರಬೇಕು. ಈ ಶುಭ ಸಂದೇಶ ಸಾರಿದಾಗ ಅವರೆಲ್ಲರೂ ಪವಿತ್ರಾತ್ಮರನ್ನು ಸ್ವೀಕಾರ ಮಾಡ್ತಾರೆ. ಈ ಪವಿತ್ರಾತ್ಮ ಅವರನ್ನು ದೇವರ ಸಾಧನಗಳನ್ನಾಗಿ, ದೇವರ ಕಾರ್ಯಕ್ಕಾಗಿ, ದೇವರ ಯೋಜನೆಯಲ್ಲಿ ಸಾಕ್ಷಿ ಜೀವನವನ್ನು ಜೀವಿಸಲು ಅವರೆಲ್ಲರನ್ನು ಪ್ರೋತ್ಸಾಹ ಮಾಡುತ್ತೆ. ಆಮೇನ್. ಪ್ರೇಸ್ ದ ಲಾರ್ಡ್.